ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಮೃತಧಾರೆ ಧಾರಾವಾಹಿ. ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಡು ಬರೋಣ. ಸಂಚಿಕೆ ಆರಂಭದಲ್ಲಿ ಜಯದೇವ್ ಅವರು ನಾನು ಗೆದ್ದೆ ಅಂತ ಬೀಗ್ತಾ ಇರ್ತಾರೆ. ಮಲ್ಲಿ ಇದ್ದವಳು ಕೆಳಗಡೆ ಬಿದ್ದು ತುಂಬ ಅಳ್ತಾ ಇರ್ತಾಳೆ. ಅಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ಜಯದೇವ್ಗೆ ಎಲ್ಲಿಲ್ಲದ ಖುಷಿ. 5 ವರ್ಷದಿಂದ ಇದನ್ನು ನೋಡೋಕ್ಕೆ ಕಾಯ್ತಾ ಇದ್ದೆ ಮಲ್ಲಿ ಏನಾಗೋಯ್ತು ನೋಡು ನಿನ್ನ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಫುಲ್ಲು ಹ್ಯಾಪಿಯಾಗಿರ್ತಾರೆ. ಆ ಕಡೆ ಜಯದೇವ್ ಹೆಂಡತಿ ಕೂಡ ನಗ್ತಾ ಇರ್ತಾಳೆ. ಆದರೆ ಮಲ್ಲಿ ಮಾತ್ರ ನೆಲಕ್ಕೆ ಮುಖ ಮಾಡಿ ಅಳ್ತಾ ಇರ್ತಾಳೆ. ಅಳುವುದನ್ನು ನೋಡಿ ಜಯದೇವ್ ತುಂಬ ಖುಷಿ ಪಡ್ತಾ ಇರ್ತಾನೆ. ಅಷ್ಟರಲ್ಲಾಗಲೇ ಮಲ್ಲಿ ಪಟ್ ಅಂತ ಪಟಾಕಿ ಥರ ಸಿಡಿದು ಎದ್ದು ನಿಂತು ನೆಗಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹೆಂಗಂತಂದರೆ ಇಷ್ಟು ವ್ಯಂಗ್ಯವಾಗಿ ನೆಗ್ತಾಳೆ ಅಂತಂದರೆ, ಗೆದ್ದೆ ಅಂತ ಬೀಗ್ತಿದೀಯ ನೀನು, ನನಗೂ ನಿನಗೂ ಇರೋ ಈ ವ್ಯತ್ಯಾಸ ಏನು ಗೊತ್ತಾ? ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾಳೆ. ನೀನು 5 ವರ್ಷದಿಂದ ನನ್ನ ಹೇಗೆ ನಾಶ ಮಾಡಬೇಕು, ಹೇಗೆ ಸರ್ವಶ ನಾಶ ಮಾಡಬೇಕು ಅಂತ ಕಾಯ್ತಾ ಇದ್ದೆ. ಆದರೆ ನಾನು ಹೇಗೆ ಬದುಕು ಕಟ್ಕೋಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಇವತ್ತು ಗೆದ್ದಿರೋದು ನೀನಲ್ಲ, ಬಿದ್ದಿರೋದು ನೀನು, ಗೆದ್ದಿರೋದು ನಾನು ಅಂತ ಹೇಳ್ಬಿಟ್ಟು ಮಲ್ಲಿ ಹೇಳಿದಾಗ ಫುಲ್ಲು ಶಾಕು ಜಯದೇವ್ಗೆ. ಆ ಕಡೆ ರಿಯಾ ಕೂಡ ಫುಲ್ಲು ಶಾಕಲ್ಲಿರ್ತಾಳೆ. ಜಯದೇವ್ ಹೆಂಡತಿ ಇಲ್ಲಿ ಮಲ್ಲಿನ ಮದುವೆ ಮಾಡ್ಕೊಂಡಿರೋ ಹುಡುಗ ಮಾತ್ರ ತುಂಬ ಸೈಲೆಂಟಾಗಿ ನಿಂತು ಕೇಳ್ತಾ ಇರ್ತಾನೆ. ಮಹಾಭಾರತ ಆಗಿರೋದು ಒಂದು ಹೆಣ್ಣಿನ ಮನಸ್ಸು ಹಾಳಾಗಿರೋದ್ರಿಂದನೇ ಮತ್ತು ಅಂತ ಹೇಳ್ಬಿಟ್ಟು ಮಲ್ಲಿ ಕೂಡ ಒಳ್ಳೆ ಡೈಲಾಗ್ಗಳನ್ನು ಹೊಡಿತಾಳೆ. ಆ ಡೈಲಾಗಿಗೆ ಪದ್ರಗುಟ್ಟಿ ಹೋಗ್ತಾರೆ ಜಯದೇವ್ ಅವರು. ನಡ್ಕ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ಏನು ಮಾತಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಅಲ್ಲಿಗೆ ನೀನು ಗೆದ್ದೆ ಅಂದ್ಕೊಂಡಿದ್ಯಾ? ಗೆದ್ದಿದ್ದಲ್ಲ ಕಣೋ, ನೀನು ಬಿದ್ದಿರೋದು ಅಂತ ಹೇಳ್ಬಿಟ್ಟು ಫುಲ್ಲು ನೆಗಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಕರೆ ಅಂತ ಒಂದು ಆವಾಜನ್ನು ಹಾಕ್ತಾಳೆ. ಅಲ್ಲಿಗೆ ಗೌತಮ್ ಮತ್ತು ನಮ್ಮ ಭೂಮಿಕಾ ಅವರು ಕೂಡ ಎಂಟ್ರಿ ಕೊಡ್ತಾರೆ. ಆ ಎಂಟ್ರಿ ನೋಡಿ ಜಯದೇವ್ಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಅಂದರೆ ನೀನೆಲ್ಲ ಕಣೋ ಮಾಡಿರೋದು ಪ್ಲ್ಯಾನು, ನೀನು ಅಂದ್ಕೊಂಡಿದ್ದೆ, ನೀನು ಪ್ಲ್ಯಾನ್ ಮಾಡಿದೀಯಾ, ನನ್ನನ್ನು ಕೆಳಗಡೆ ಬೀಳಿಸ್ತೀನಿ ಅಂತ ನೀನು ಅಂದ್ಕೊಂಡಿದ್ದೆ. ಆದರೆ ನಿಜವಾಗ್ಲೂ ಪ್ಲ್ಯಾನ್ ಮಾಡಿರೋದು ನಾವೆಲ್ಲ ಸೇರಿ, ನೀನಲ್ಲ ಅಂತ ಹೇಳ್ತಾರೆ. ಅಂದರೆ ಜಯದೇವ್ ಅಂದ್ಕೊಂಡಿದ್ದ ಈ ಹುಡುಗನ ಬಿಟ್ಟು ಮಲ್ಲಿನ ಮದುವೆ ನಿಲ್ಲಿಸಿ ಮದುವೆ ಮಾಡಿ ಅವಳಿಗೆ ಒಟ್ಟಿನಲ್ಲಿ ಏನೋ ಟಾರ್ಚರ್ ಮಾಡಿ ಅವಳು ಖುಷಿಯಾಗಿರಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಎಲ್ಲ ರಿವರ್ಸ್ ಆಗಿದೆ. ಆ ಹುಡುಗ ಕೂಡ ಏನಂತಂದರೆ ಇವತ್ತು ಮಲ್ಲಿ ಕಡೆ ಆಗಿದ್ದಾನೆ. ಜಯದೇವ್ ಮತ್ತು ಏನಂತಂದರೆ ನೆಲ ಕಚ್ಚಿದ್ದಾನೆ. ಇಲ್ಲಿ ಮಲ್ಲಿ ಗೆದ್ದಿದ್ದಾಳೆ. ಗೌತಮ್ ಮತ್ತು ಭೂಮಿಕಾ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಮುಂದೆ ಏನಾಗ್ಬೋದು? ತುಂಬ ರೋಚಕಗಳತ್ತ ತಿರುಗ್ತಾ ಇದೆ. ಮಲ್ಲಿ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾಳೆ. ಹೌದು, ದ್ವೇಷ, ಅದು ಇದು ಸಿಟ್ಟು, ಇನ್ನೊಬ್ಬರನ್ನ ಬಗ್ಗಿಸ್ತೀನಿ ಅಂತ ಹೇಳಕ್ಕೆ ಹೋಗ್ಬಿಟ್ಟು ತಮ್ಮ ಸಮಯವನ್ನು ಹಾಳು ಮಾಡಿಕೊಂಡು ಜಯದೇವ್ ಅವರು 5 ವರ್ಷ ಮಲ್ಲಿನ ಹಾಳು ಮಾಡಬೇಕು, ಗೌತಮ್ನ ಹಾಳು ಮಾಡಬೇಕು, ಭೂಮಿನ ಹಾಳು ಮಾಡಬೇಕು ಅಂತ. ಆದರೆ ಈ 5 ವರ್ಷದಲ್ಲಿ ಅವಳು ಕಾಲೇಜನ್ನು ಮುಗಿಸ್ಕೊಂಡು ಸುಂದರವಾದ ಬದುಕನ್ನು ಕೂಡ ಕಟ್ಕೋತಾ ಇದ್ದಾಳೆ ಮಲ್ಲಿ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಭೂಮಿ ಮತ್ತು ಗೌತಮ್ ಕೂಡ ಎಂಟ್ರಿ ಆಗಿದ್ದಾರೆ. ಹಾಗಾದರೆ ಮುಂದೆ ಏನಾಗ್ಬೋದು ಜಯದೇವ್ ಪರಿಸ್ಥಿತಿ ಅನ್ನೋದನ್ನು ನಾವು ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್, ಗುಡ್ ನೈಟ್.